ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಯೂನಿಟ್ 6 ಯೂನಿಟ್ 5 ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೇನೆ. 2 ಪೋಯಮ್ ಮತ್ತು ಲೆಸನ್. ಕ್ವಶನ್ ಆನ್ಸರ್ ಮಾತ್ರ ಈ ವಿಡಿಯೋದಲ್ಲೂ ಕೂಡ ಕ್ವಶನ್ ಆನ್ಸರ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏನಂದರೆ ಇದರಲ್ಲಿ ಜರ್ನಿ ಟು ದ ಟಾಪ್ ಅಂತ ಇದೆ. ಲೆಸನ್ ಕ್ವಶನ್ ಆನ್ಸರ್ಗಿಂತ ಮುಂಚೆ ಒಂದು ಚಿಕ್ಕ ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಇದೆ. ಏನಂದರೆ ಲಿಸನ್ ಟು ದ ಟೆಕ್ಸ್ಟ್, read by your teacher and identify the personality, write their name in the space provided ಅಂತ ಕೊಟ್ಟಿದ್ದಾರೆ. ಈ ಟೆಕ್ಸ್ಟ್ ಎಲ್ಲಿದೆ ಅಂದರೆ ನಿಮ್ಮ ಬುಕ್ಕಿನ ಲಾಸ್ಟ್ ಇಲ್ಲಿ ಕೊನೆಯ 2 ಪೇಜಸ್ಸಲ್ಲಿ ಈ ಟೆಕ್ಸ್ಟ್ ಇದೆ, ತೋರಿಸ್ತೀನಿ. ಸೊ ಇದು ಆ ಟೆಕ್ಸ್ಟ್ ಆ್ಯಂಡ್ ಅವರ ಫೋಟೋ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಇವರ ಬಗ್ಗೆ ಓದಬೇಕು. ನೀವು ಓದಿ ಇವರ ಹೆಸರು ಏನು, 4 ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರು ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರ ಹೆಸರಿದು. ಸೊ ನಾನು ಬರೆದಿದ್ದೇನೆ ಆಲ್ರೆಡಿ. ABCD. ಎ ಬಂದು ಸಾಲು ಮರದ ತಿಮ್ಮಕ್ಕ ಅವರು, ನೆಕ್ಸ್ಟ್ ಸುಧಾ ಚಂದ್ರನ್, ನೆಕ್ಸ್ಟ್ ಕಿರಣ್ ಬೇಡಿ, ಸಾನಿಯಾ ಮಿರ್ಜಾ. ಸೊ ಇದು ಆನ್ಸರ್ಸ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಲೆಸನ್ಸು, ಈ ಪಿಕ್ಚರನ್ನು ನೋಡಿದ ಕೂಡ ಗೊತ್ತಾಗ್ತದೆ ಇವರು ಬಚೇಂದ್ರಿ ಪಾಲ್ ಅಂತ. ಸೊ ಬಚೇಂದ್ರಿ ಪಾಲ್ ಅವರ ಲೈಫ್ ಜರ್ನಿ ಬಗ್ಗೆ ಇದೆ ಈ ಲೆಸನ್. ನಾವು ಡೈರೆಕ್ಟಾಗಿ ಕ್ವಶನ್ ಆನ್ಸರಿಗೆ ಹೋಗ್ತಿದ್ದೇವೆ. ನೋಡಿ, C1 ಏನಿದೆ, ಆನ್ಸರ್ ದ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ವರ್ಡ್, ಪ್ರೇಸ್ ಆರ್ ಅ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಏನು, ವಾಟ್ ಅಮ್ಯೂಸ್ ದ ಫ್ಯಾಮಿಲಿ ಆಫ್ ಬಚೇಂದ್ರಿ ಪಾಲ್ ಅಂತ ಇಲ್ಲಿ ಕ್ವಶನ್. ನಾನು ಅದಕ್ಕೆ ಆನ್ಸರನ್ನು ಎಲ್ಲ ನೋಟ್ ಮಾಡಿದ್ದೇನೆ. ಇಲ್ಲಿ ನೋಡಿ, C1 ಫಸ್ಟ್ ಆನ್ಸರ್ ಏನು, ಬಚೇಂದ್ರಿ Paul loved wandering in the snow-clad Garhwal Himalayas. She dreamt of flying in aeroplanes and meeting famous people, and this always amused her family. And ಕೆಲವರು ಬುಕ್ಕಲ್ಲಿ ಎಲ್ಲಿದೆ ಅಂತ ಕೇಳ್ತೀರಾ. ಸೊ ಬುಕ್ಕಲ್ಲಿ ಬಂದು ಆನ್ಸರ್ ಇಲ್ಲಿದೆ ನೋಡಿ, ಇಲ್ಲಿದೆ. ಇಲ್ಲಿಂದ ಬಚೇಂದ್ರಿ ಪಾಲ್ ಲವ್ಡ್ ವ್ಯಾಂಡರಿಂಗ್, ಇಲ್ಲಿಂದ ಹರ್ ಫ್ಯಾಮಿಲಿ, ಅಮ್ಯೂಸ್ಡ್ ಹರ್ ಫ್ಯಾಮಿಲಿವರೆಗೆ ಫಸ್ಟ್ ಆನ್ಸರ್. ನೆಕ್ಸ್ಟ್ ಏನಿದೆ, ವೇರ್ ವಾಸ್ ಬಚೇಂದ್ರಿ ಪಾಲ್ ಬೋರ್ನ್, ಇಲ್ಲಿದೆ. ಶಿ ಇದ್ದಲ್ಲಿ ಬಚೇಂದ್ರಿ ಪಾಲ್ ಅಂತ ಹಾಕಬೇಕು. ಇಲ್ಲಿ ನೋಡಿ, ಬಚೇಂದ್ರಿ ಪಾಲ್ ವಾಸ್ ಬೋರ್ನ್ ಇನ್ 1954 at Nakuri, a small village in the Garhwal Himalayas in the present ಉತ್ತರಾಖಂಡ್ ಅಂತ ಇದೆ ನೋಡಿ. ಇಲ್ಲಿ ಬಚೇಂದ್ರಿ ಪಾಲ್ ಅಂತ ಹಾಕಬೇಕು. ವಾಸ್ ಬೋರ್ನ್ ಇನ್ 1954 at Nakuri, a small village in the Garhwal Himalayas in the present ಉತ್ತರಾಖಂಡ್. ಇಲ್ಲಿಂದ ಇಲ್ಲಿಯವರೆಗೆ ಆನ್ಸರ್ ಇದು. ಸೆಕೆಂಡ್ ಒನ್. ಥರ್ಡ್ ಒನ್, ವೇರ್ ಡಿಡ್ ಬಚೇಂದ್ರಿ ಪಾಲ್ ಅಪ್ಲೈ ಫಾರ್ ಹರ್ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್, ಅದು ನಾನು ಇಲ್ಲಿ ಬರ್ತಿದ್ದೇನೆ ನೋಡಿ. ಬಚೇಂದ್ರಿ ಪಾಲ್ ಅಪ್ಲೈಡ್ ಟು ದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್, ಅದೆಲ್ಲಿದೆ, ಉತ್ತರಕಾಶಿ, ಫಾರ್ ದ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್. ಇಷ್ಟೇ ಆನ್ಸರ್ ಇದು. ನೆಕ್ಸ್ಟ್, ಹೂ ವಾಸ್ ಬ್ರಿಗೇಡಿಯರ್ ಜ್ಞಾನ್ ಸಿಂಗ್, ಇದನ್ನು ಬ್ರಿಗ್ ಅಂತ ಬರಿಬೋದು ಅಥವಾ ಬ್ರಿಗೇಡಿಯರ್ ಅಂತ ಫುಲ್ ಕೂಡ ಬರಿಬೋದು. ಜ್ಞಾನ್ ಸಿಂಗ್ ವಾಸ್ ದ ಬಚೇಂದ್ರಿಯಸ್ ಮೆಂಟರ್. ಹಿ ವಾಸ್ ಆಲ್ಸೋ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ Foundation. He came to Uttarkashi in February 1983 to run an adventure course for teachers at the NIM. He selected 7 local educated women, including Bachendri, for scholarship. Bhaginati 7 Sister Adventure Club was set up by him. ಸೊ ಅವರು ಯಾರು ಅಂತ ಕೇಳಿದಾಗ ಎಷ್ಟು ಕಂಪ್ಲೀಟ್ ಕೊಡಬೇಕಾಗ್ತದೆ. 1 or 2 ಮಾರ್ಕ್ಸಿಗೆ ಕೇಳಿದಾಗ ನೀವು ಇಲ್ಲಿವರೆಗೆ ಬರೆದ್ರೆ ಸಾಕು. ಬ್ರಿಗ್ ಜ್ಞಾನ್ ಸಿಂಗ್ ವಾಸ್ ಬಚೇಂದ್ರಿಸ್ ಮೆಂಟರ್, ಬಚೇಂದ್ರಿ ಪಾಲ್ಸ್ ಮೆಂಟರ್ ಅಂತ ಬರೆದ್ರೆ ಸಾಕು 1 ಮಾರ್ಕಿಗೆ ಕೇಳಿದಾಗ. ಸ್ವಲ್ಪ 2 or 3 ಮಾರ್ಕಿಗೆ ಕೇಳಿದಾಗ ಎಕ್ಸ್ಪೆಂಡ್ ಮಾಡಿ ಬರೀರಿ ಅಂತ ನಾನು ಹೇಳೋದು. ನೆಕ್ಸ್ಟ್, for what purpose was the Bhagirathi 7 Sister Adventure Club established? ಇಲ್ಲಿ ನೋಡಿ, ಇಲ್ಲಿ ಕೂಡ ಆನ್ಸರ್ ಇದೆ. ಇಲ್ಲಿ was unique organization of girls and women to help other girls to find adventure. This scheme would take care of the monetary worries of trained girls and women. So answer ಬಂದು ಇಲ್ಲಿ ನೋಡಿ, Bhagirathi 7 Sister Adventure Club was a unique organization of girls and women to help other girls to find adventure. This scheme would take care of the monetary worries of trained girls and
ವುಮೆನ್. ಇದು 5 ಕ್ವಶನ್ ಅಂದು ಆನ್ಸರ್ಸ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸು 4 ಇದೆ. ಇಲ್ಲಿ ಏನಿದೆ ಅಂತ ನೋಡಿ. ವಾಟ್ ವಾಸ್ ಬಚೇಂದ್ರಿ ಪಾಲ್ ಸೆಲೆಕ್ಟೆಡ್? ಬಚೇಂದ್ರಿ ಪಾಲ್ ಯಾವುದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಬಚೇಂದ್ರಿ ಪಾಲ್ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಇನ್ 1984. This was the first mixed expedition and its prime aim was to provide Indian women the opportunity to face the challenge of climbing Mount Everest. MOUNT ಮೌಂಟನ್ನು MT ಆಗಿ ಕೂಡ ಬರಿಬೋದು, ಎವರೆಸ್ಟ್ ಕಂಪ್ಲೀಟ್ ಆಗಿ ಬರಿಬೇಕು. ನೆಕ್ಸ್ಟ್, ವಾಟ್ ಈಸ್ ದ ನೇಪಾಳಿ ನೇಮ್ ಫಾರ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್? ನೇಪಾಳಿ ನೇಮ್ ಯಾವುದು? ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡಿಗೆ ನೇಪಾಳಿ ನೇಮ್ ಯಾವುದು ಮೌಂಟ್ ಎವರೆಸ್ಟ್ಗೆ ಅಂದರೆ ಸಾಗರ್ನಾಥ್ ಈಸ್ ದ ನೇಪಾಳಿ ನೇಮ್ ಫಾರ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಸೆಕೆಂಡ್ ಒನ್ ಆನ್ಸರ್ ಇದು. ಥರ್ಡ್ ಒನ್, ವಿಚ್ ಈಸ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ದಟ್ ವಾಸ್ ಗಿವನ್ ಟು ಬಚೇಂದ್ರಿ ಪಾಲ್? ಯಾವ್ಯಾವುದು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಕಂಟ್ರೀಸ್ ಹೈಯೆಸ್ಟ್ ಅವಾರ್ಡ್, ತುಂಬ ಅವಾರ್ಡನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಯಾವ್ಯಾವುದು ಅಂದರೆ ಅರ್ಜುನ ಅವಾರ್ಡ್ ಮತ್ತು ಪದ್ಮಶ್ರೀ ಮತ್ತು ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಕೂಡ ಹೌದು. ದ ಕಂಟ್ರೀಸ್ ಹೈ ಸ್ಪೋರ್ಟ್ಸ್ ಅವಾರ್ಡ್, ದ ಅರ್ಜುನ ಅವಾರ್ಡ್, ದ ಹೈಲಿ ಕೋವೆಟೆಡ್ ಪದ್ಮಶ್ರೀ ಆಸ್ ವೆಲ್ ಆಸ್ ದ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್. ನೆಕ್ಸ್ಟ್, ನೇಮ್ ದ ಆಟೋಬಯೋಗ್ರಫಿ ಆಫ್ ಬಚೇಂದ್ರಿ ಪಾಲ್. ಇಲ್ಲೇ ಇದೆ ನೋಡಿ, ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್. ನೋಡಿ, ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಈಸ್ ದ ಆಟೋಬಯೋಗ್ರಫಿ ಆಫ್ ಬಚೇಂದ್ರಿ ಪಾಲ್. ನೆಕ್ಸ್ಟ್ ಇಲ್ಲಿ ವೊಕ್ಯಾಬ್ಯುಲರಿ ಇದೆ. ದ ಹೈಯೆಸ್ಟ್ ಪಾಯಿಂಟ್ ಆಫ್ ಎ ಮೌಂಟೇನ್, ಪ್ಯಾರಾ 7 ಅಲ್ಲಿ ಏನಿದೆ ಸಮಿಟ್ ಅಂತ ಇದೆ. ಆಮೇಲೆ ಆ್ಯನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರಸ್ಟೆಡ್ ಅಡ್ವೈಸರ್, ಪ್ಯಾರಾ 5 ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಆ ವರ್ಡ್ ಬಿಗಿನಿಂಗ್ ಲೆಟರ್ ಕೊಟ್ಟಿದ್ದಾರೆ M, ನೀವು ಫಿಲ್ ಮಾಡಬೇಕು. ಮೆಂಟರ್ MENTOR. ಕಾಣಲಿಲ್ಲ ಅಂದರೆ ಸ್ಪೆಲ್ಲಿಂಗ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಅ ಮಾಸ್ ಆಫ್ ಸ್ನೋ ಆ್ಯಂಡ್ ಐಸ್ ಟಂಬ್ಲಿಂಗ್ ರ್ಯಾಪಿಡ್ಲಿ ಡೌನ್ ಎ ಮೌಂಟೇನ್, ಪ್ಯಾರಾ 7 ಅಲ್ಲಿ ಇದೆ, ನೀವು ನೋಡ್ಬೋದು ಇದನ್ನು. ಅವಲೆಂಚ್, ಅ ಪರ್ಸ್ನಲ್ ಅಕೌಂಟ್ ಆಫ್ ಒನ್ಸ್ ಲೈಫ್, ಪ್ಯಾರಾ 9 ಅಲ್ಲಿದೆ ನೇಮ್ ಆಟೋಬಯೋಗ್ರಫಿ. ಅಂದರೆ ಇಲ್ಲಿ ನೋಡಿ 9 ಅಲ್ಲಿ ಈ ವರ್ಡ್ ಇರ್ತದೆ ಆಟೋಬಯೋಗ್ರಫಿ, ಈ ರೀತಿ ಹುಡುಕಬೇಕು. ನೆಕ್ಸ್ಟ್, ಅ ಜರ್ನಿ ಆರ್ ಅ ವೋಯೇಜ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್ ಎಸ್ಪೆಷಲಿ ಎಕ್ಸ್ಪ್ಲೋರೇಷನ್, ಸೈಂಟಿಫಿಕ್ ರಿಸರ್ಚ್ ಆರ್ ಅ ವಾರ್, ಪ್ಯಾರಾ 6 ಅಲ್ಲಿ ಇದೆ ಎಕ್ಸ್ಪೆಡಿಷನ್. ನೆಕ್ಸ್ಟ್ ಇಲ್ಲೇನಿದೆ, ಪಿಕ್ ಔಟ್ ವರ್ಡ್ಸ್ ಫ್ರಮ್ ಅ ಪ್ಯಾರಾಗ್ರಾಫ್ ಟು ವಿಚ್ ಡಿಸ್ಕ್ರೈಬ್ ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಬಗ್ಗೆ ಕೆಲವು ವರ್ಡ್ ಇದೆ, ಅದನ್ನು ಡಿಸ್ಕ್ರೈಬ್ ಮಾಡಿದ್ದು. ರೆಬಿಲಿಯಸ್, ಮತ್ತು ಎಮ್ಯೂಸ್ಡ್, ಆ್ಯಕ್ಟಿವ್, ಡಿಡ್ ವೆಲ್ ಹರ್ ಇನ್ ಸ್ಟಡೀಸ್, ಎಕ್ಸೆಲ್ಡ್ ಇನ್ ಅ ಸ್ಪೋರ್ಟ್ಸ್, ಇಂಡಿಪೆಂಡೆಂಟ್, ಫಿಯರ್ಲೆಸ್. ಸೊ ಇದು ಬಚೇಂದ್ರಿ ಪಾಲ್ ಅವರ ಬಗ್ಗೆ. ನೆಕ್ಸ್ಟ್, ಈ ಆ್ಯಕ್ಟಿವಿಟಿಯನ್ನು ನೀವೇ ಮಾಡಬೇಕು. ರೈಟ್ 3 ವರ್ಡ್ಸ್ ವಿಚ್ ಡಿಸ್ಕ್ರೈಬ್ ಯು ಆ್ಯಂಡ್ ಯುವರ್ ಫ್ರೆಂಡ್. ಅಂದರೆ ನಿಮ್ಮ ಬಗ್ಗೆ, ಇಲ್ಲಿ ನಿಮ್ಮ ಬಗ್ಗೆ ಬರೀರಿ, ನಿಮ್ಮ ಫ್ರೆಂಡ್ ಬಗ್ಗೆ. ಅಂದರೆ ನೀವು ಕೈಂಡ್ ಹಾರ್ಟೆಡ್ಡಾ, ಮತ್ತು ಹ್ಯಾಪಿ ಫೇಸಾ, ಅಥವಾ ಹೆಲ್ಪಿಂಗ್ ನೇಚರ್ ಇದೆಯಾ, ಆ ಥರ ನಿಮ್ಮ ನೇಚರ್, ನಿಮ್ಮ ಬಿಹೇವಿಯರ್ ಬಗ್ಗೆ ಇಲ್ಲಿ ಬರೀರಿ. ನೀವು ಇಂಟೆಲಿಜೆಂಟಾ, ಟ್ಯಾಲೆಂಟೆಡಾ, ಸ್ಪೋರ್ಟ್ಸ್ ಪರ್ಸನ್ನ, ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಇದ್ದೀರಾ, ಡ್ಯಾನ್ಸ್ ಬರ್ತದ, ಮ್ಯೂಸಿಕ್, ಸಿಂಗರ್, ಏನಿದೆ ನಿಮ್ಮದು ನೀವು ಬರೀರಿ. ಇಲ್ಲಿ ನಿಮ್ಮ ಫ್ರೆಂಡಿನ ಬಗ್ಗೆ ನಿಮಗೇನು ಗೊತ್ತಿದೆ ಅದನ್ನು ನೀವು ಇಲ್ಲಿ ಬರೀರಿ. ಹಾಗಾಗಿ ಇದನ್ನು ನಾನು ಬ್ಲ್ಯಾಂಕ್ ಬಿಟ್ಟಿದ್ದೇನೆ, ಇದು ನಿಮ್ಮ ಓನ್. ನೆಕ್ಸ್ಟ್ ಏನಿದೆ, ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್, ಕಂಪೇರ್ ಯುವರ್ ಆನ್ಸರ್ ವಿತ್ ದೋಸ್ ಆಫ್ ಯುವರ್ ಪಾರ್ಟ್ನರ್ಸ್. ಆನ್ಸರ್ ಬರೀಬೇಕಿಲ್ಲಿ. ಡಿಸ್ಕ್ರೈಬ್ ದ ಟ್ರೇಡ್ ಆಫ್ ಬಚೇಂದ್ರಿ ಪಾಲ್ಸ್ ಫಾದರ್ ಕೇಳಿದ್ದಾರೆ, ಇಲ್ಲಿ ಬರ್ದಿದ್ದೇನೆ ನೋಡಿ. ಬಚೇಂದ್ರಿ Pal's father was a border tradesman who would take wheat flour and rice from India to Tibet on mules, horses and goats. mules ಅನ್ನೋದು ಒಂದು ತಳಿ, ಅದು ನೀವು ಈ ಸ್ನೋವಿ ಏರಿಯಾದಲ್ಲಿ ನೋಡ್ಬೋದು. ಅದನ್ನು ನೀವು ಮ್ಯೂಲ್ಸ್ ಅಂತ ಸ್ವಲ್ಪ ಟೈಪ್ ಮಾಡಿದಾಗ ಗೂಗಲಲ್ಲಿ ಪಿಕ್ಚರ್ಸನ್ನು ನೋಡ್ಬೋದು. ತುಂಬ ಕೂದಲೆಲ್ಲ ಇರ್ತದೆ ಅದಕ್ಕೆ, ಆ ಥರ ಮ್ಯೂಲ್ಸ್. ಸೊ ಇದು ಫಸ್ಟ್ ಆನ್ಸರ್. ನೆಕ್ಸ್ಟ್, ರೈಟ್ ಅಬೌಟ್ ಬಚೇಂದ್ರೀಸ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ಮೌಂಟೇನ್. ಅಂದರೆ ರೈಟ್ ಅಬೌಟ್ ಅಂತ ಇದೆ, ಇದು ಸ್ವಲ್ಪ ಲಾಂಗ್ ಆನ್ಸರ್ ಆಗಿದೆ. ತುಂಬ ಅವರ ಅಡ್ವೆಂಚರ್ ಮೌಂಟೇನ್ ಬಗ್ಗೆ ಇರೋದು. ಇಲ್ಲಿ ನೋಡಿ, ಬಚೇಂದ್ರಿ ಪಾಲ್ ಲವ್ಡ್ ವ್ಯಾಂಡರಿಂಗ್ ಇನ್ ದ ಸ್ನೋ,
clad Garhwala Himalaya. She dreamt of flying in aeroplanes and meeting famous people, and this always amused her family. She was an active child. Same ಇಲ್ಲಿ ಇದೆ ಫುಲ್ ಆನ್ಸರ್, ನೀವು ನೋಡ್ಬೋದು. ಇಲ್ಲಿ ಇದೆ, ಇಲ್ಲಿ ತನಕ ಇದೆ, ಇಲ್ಲಿ ತನಕ ನಾನು ಕಂಟಿನ್ಯೂ ಮಾಡಿದ್ದೇನೆ ಫುಲ್, ಇಲ್ಲಿಂದ ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲಿವರೆಗೆ, ಮತ್ತು ಇಲ್ಲಿ ಸ್ವಲ್ಪ ಪಾಯಿಂಟ್ಸನ್ನು ತೆಗೆದಿದ್ದೇನೆ. ಬುಕ್ಕಲ್ಲಿ ಕೂಡ ಇದೆ, ನೋಟ್ ಮಾಡ್ಕೊಳ್ಳಿ ಒನ್ಸ್, ಇಲ್ಲಿದೆ. ಸೊ ಸೆಕೆಂಡ್ ಒನ್ ಆನ್ಸರ್ ನೀವು ಬೇಕಾದರೆ ಪಾಸ್ ಮಾಡಿ ಬರ್ಕೊಬೋದು ನೋಡಿ. ಇದು ಕಂಪ್ಲೀಟ್ ಸೆಕೆಂಡ್ ಒನ್ ಆನ್ಸರ್ ನಾನು ಬರೆದಿರುವಂಥದ್ದು. ಜಸ್ಟ್ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಇವನ್ ಬುಕ್ಕಲ್ಲಿ ಕೂಡ ತೋರಿಸಿದ್ದೇನೆ, ಅಲ್ಲಿ ಇದೆ ಅದು. ನೆಕ್ಸ್ಟ್ ಥರ್ಡ್ ಒನ್ ನೆಕ್ಸ್ಟ್ ಪೇಜಲ್ಲಿದೆ. ಓಕೆ, ಥರ್ಡ್ ಒನ್ ಏನು, ವೈ ಡಿಡ್ ಬಚೇಂದ್ರಿ ಅಪ್ಲೈ ಟು ನಿಮ್ ಫಾರ್ ಅ ಕೋರ್ಸ್? ಇಲ್ಲಿದೆ ನೋಡಿ. ನಿಮ್ ಗೇವ್ ಹರ್ ಸ್ಕಾಲರ್ಶಿಪ್ ಆ್ಯಂಡ್ ಇಟ್ ಆಲ್ಸೋ helps poor students to use their mountaineering skills to make a living. It also reduces her parents financial burden. ಇದು ಥರ್ಡ್ ಒನ್ ಆನ್ಸರ್, ನೋಟ್ ಮಾಡ್ಕೊಳ್ಳಿ ಬೇಗ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ, ನೇಮ್ ದ ಅವಾರ್ಡ್ಸ್ ಗಿವನ್ ಟು ಬಚೇಂದ್ರಿ ಪಾಲ್. ಎಲ್ಲ ಅವಾರ್ಡನ್ನು ಬರಿಬೇಕು. ಅಲ್ಲಿ ಏನು ಕೇಳಿದ್ರು, ಹೈಯೆಸ್ಟ್ ಅವಾರ್ಡ್ ಅಷ್ಟೇ ಕೇಳಿದರು, ಆದರೆ ಇಲ್ಲಿ ಎಲ್ಲ ಅವಾರ್ಡನ್ನು ಬರಿಬೇಕು. ನಾನಿಲ್ಲಿ ನೀಟಾಗಿ ಬರೆದಿದ್ದೇನೆ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಹಾನರ್ಡ್ ಹರ್ ವಿತ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್, ದ ಅರ್ಜುನ ಅವಾರ್ಡ್, ಪದ್ಮಶ್ರೀ, ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಯಶ್ ಭಾರತಿ ಅವಾರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, Golden Medal by the Indian Mountaineering Foundation, an award from the Department of Education Uttar Pradesh State, ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್. ಫೋರ್ತ್ ಒನ್ ಆನ್ಸರ್ ಕಂಪ್ಲೀಟ್ ಇಷ್ಟಿದೆ. 7 ಅವಾರ್ಡ್ ಟೋಟಲ್ ಅವರಿಗೆ ಸಿಕ್ಕಿದೆ. ಸೊ ಇದು ಫೋರ್ತ್ ಒನ್ ಆನ್ಸರ್, ನೋಟ್ ಮಾಡಿ. ನೆಕ್ಸ್ಟ್ ಫಿಫ್ತ್ ಒನ್, ಆ್ಯಸ್ ಅ ಸ್ಟೂಡೆಂಟ್ಸ್ ವಾಟ್ ಡು ವಿ ಲರ್ನ್ ಫ್ರಮ್ ಬಚೇಂದ್ರಿ ಪಾಲ್ಸ್ ಲೈಫ್? ನಾವು ಮಕ್ಕಳಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ಬಚೇಂದ್ರಿ ಪಾಲ್ ಅವರ ಲೈಫ್ ಸ್ಟೋರಿಯಿಂದ ಏನು ಕಲಿಬೋದು? ಇದೆಲ್ಲ ಯಾಕೆ ನಿಮಗೆ ಕೊಡೋದು? ಅವರ ಲೈಫ್ ಸ್ಟೋರಿ ಎಷ್ಟು ಟಫ್ ಇತ್ತು, ಹೇಗೆ ಸಾಧನೆಯನ್ನು ಮಾಡಿದ್ದಾರೆ, ಅದನ್ನು ನೋಡಿ ನೀವು ಕೂಡ ಒಂದು ಗೋಲ್ ಇಟ್ಕೊಳ್ಳಿ ಅಂತ ನಿಮಗೆ ಈ ಥರ ಲೆಸನ್ಸನ್ನು ಕೊಡೋದು. ನೋಡಿ, ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಗೋಲ್ ಇನ್ ದೇರ್ ಲೈಫ್. ನಾನು ಹೇಳಿದದೆ ಗೋಲ್. ಟು ಅಚೀವ್ ದಟ್ ಗೋಲ್, ಡಿಟರ್ಮಿನೇಷನ್, ಪ್ರಿಸರ್ವೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಲವ್ ಆರ್ ನೆಸಸರಿ. ಸ್ಟೂಡೆಂಟ್ಸ್ ಕುಡ್ ಲರ್ನ್ ದಿಸ್ ಕ್ಯಾರೆಕ್ಟರ್ ಫ್ರಮ್ ದ ಬಚೇಂದ್ರಿ ಪಾಲ್ಸ್ ಲೈಫ್. ಈಗ ಒಂದು ಗೋಲ್ ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಅದಕ್ಕೆ ಬೇಕಾದಂಥ ಹಾರ್ಡ್ ವರ್ಕ್ ಕೂಡ ಮಾಡಬೇಕು. ಗೋಲ್ ಉಂಟು, ಓಕೆ ನಾನು ಇದಾಗಬೇಕು ಅಂತ ಮಲ್ಕೊಂಡ್ರೆ ಆಗೋದಿಲ್ಲ, ಅಂದರೆ ಏನು ಅದರ ಮೇಲೆ ವರ್ಕ್ ಮಾಡದೆ ಹಾಗೆ ಇದ್ದರೆ ಆ ಗೋಲ್ ನಾವು ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಹಾಗೆ ವರ್ಕ್ ಕೂಡ ಮಾಡಬೇಕು, ಡಿಟರ್ಮಿನೇಷನ್ ಆಗಿರಬೇಕು, ಮತ್ತು ಕಂಟಿನ್ಯೂಸ್ ಪ್ರೋಗ್ರೆಸ್ಸಲ್ಲಿ ಇರಬೇಕು ಅನ್ನೋದು. ಸೊ ಫಿಫ್ತ್ ಒನ್ ಆನ್ಸರ್ ಇದು. ಸಿಕ್ಸ್ತ್ ಒನ್ ABC ಕೊಟ್ಟಿದ್ದಾರೆ. ಏನಂತ, ಇನ್ ವಿಚ್ ಪ್ಯಾರಾಗ್ರಾಫ್ ಡೂ ಯು ಫೈಂಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಬೌಟ್ ಬಚೇಂದ್ರಿ ಪಾಲ್? ಡಿಸ್ಕಸ್, ಯಾವ ಟೈಮಲ್ಲಿ ಮತ್ತು ಯಾವ ಪ್ಯಾರಾಗ್ರಾಫಲ್ಲಿ ಇದೆ ಅಂತ ಕೇಳಿದ್ದಾರೆ. ಶಿ ವಾಸ್ ನಾಟ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ದ ಮೌಂಟೇನಿಯರಿಂಗ್ ಬಟ್ ಆಲ್ಸೋ ಇನ್ ಎಜುಕೇಷನ್. ಇದು ಎಲ್ಲಿದೆ ಹುಡುಕಬೇಕು. ಶಿ ವಾಸ್ ನಾಟ್ ಓನ್ಲಿ ಇನ್ ಮೌಂಟೇನಿಯರಿಂಗ್, ಅದು ಮತ್ತು ಎಜುಕೇಷನಲ್ಲಿ ಕೂಡ ಇದ್ದರು. ಸೆಕೆಂಡ್ ಪ್ಯಾರಾದಲ್ಲಿ ನೀವು ನೋಡ್ಬೋದು, ಐ ಥಿಂಕ್. ಹಾಂ, ಸೆಕೆಂಡ್ ಪ್ಯಾರಾ. ಓಕೆ, ಇದು ಸೆಕೆಂಡ್ ಪ್ಯಾರಾಗ್ರಾಫು. ನೆಕ್ಸ್ಟ್ BA ಗ್ರ್ಯಾಜುಯೇಷನ್ ಬಗ್ಗೆ ಎಲ್ಲ ಇರ್ತದಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಏನಿದೆ, ಹರ್ ಮೌಂಟೇನಿಯರಿಂಗ್ ಎಕ್ಸೆಲ್ಡ್ ವಾಸ್ ರೆಕಗ್ನೈಸ್ಡ್. ಅವರ ಮೌಂಟೇನಿಯರಿಂಗ್ ಅಂತ ಇತ್ತಲ್ಲ, ಅದು ರೆಕಗ್ನೈಸೇಷನ್ಗೆ ಸಿಗ್ತದೆ ಅಂತ ಇದೆ. ಐ ಥಿಂಕ್ ದಿಸ್ ಇಸ್ ಫೋರ್ತ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಮತ್ತು ಅದರ ಬಗ್ಗೆ ಡಿಸ್ಕಸ್ ಮಾಡಿ ಕೂಡ ಅಂತ ಹೇಳಿದ್ದಾರೆ. ಹರ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಪುವರ್ ಒನ್ ವಿತ್ ಮೌಂಟೇನಿಯರಿಂಗ್ ಸ್ಕಿಲ್, ಫಿಫ್ತ್ ಇರ್ಬೋದು. ಓಕೆ, ಎಕ್ಸ್ಪ್ಲೇನ್ ಮಾಡಿ ಅಂದರೆ ಡಿಸ್ಕಸ್ ಮಾಡಿ ಅಂದಾಗ ನೀವು ಈ ಎಲ್ಲ ಪಾಯಿಂಟ್ಸನ್ನು ಕೂಡ ಬರಿಬೋದು. ಡಿಸ್ಕಸ್ಸಿಗೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಥರ ಇದೆ. ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಡೈರೆಕ್ಟ್ ಆನ್ಸರನ್ನು ಕೊಡ್ತಿದ್ದೀನಿ. ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್, ಲೈಕ್, ಡಿಸ್ಲೈಕ್, ಹಾನರ್, ಡಿಸಾನರ್, ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್, ಎಕ್ಸ್ಪೀರಿಯನ್ಸ್, ಇನ್ಎಕ್ಸ್ಪೀರಿಯನ್ಸ್ಡ್, ಆಮೇಲೆ
ಕಂಪ್ಲೀಟ್, ಇನ್ಕಂಪ್ಲೀಟ್. ಇದು ನೀವು ಮಾಡುವಂತಹದ್ದು. ಚೂಸ್ ಆ್ಯನ್ ಆರ್ಟಿಸ್ಟ್, ಡ್ಯಾನ್ಸರ್ಸ್, ಕ್ರಾಫ್ಟ್ಸ್ಮನ್ ಯಾರು ಇರ್ಬೋದು. ವಾಟ್ ಈಸ್ ದ ಫುಲ್ ನೇಮ್ ಆಫ್ ದ ಪರ್ಸನ್. ನಿಮ್ಮದು ಬೇಕಾದ ಸ್ಪೋರ್ಟ್ಸ್ ಪರ್ಸನ್ ಅವ್ರ ಬಗ್ಗೆ ಬಯೋಗ್ರಫಿ ಬರೆದ್ರೆ ಆಯಿತು. ಅಥವಾ ಆರ್ಟ್ ಯಾರಾದರೂ ಆರ್ಟಿಸ್ಟ್ ನಿಮಗೆ ಗೊತ್ತಿದ್ರೆ ಅವ್ರ ಬಗ್ಗೆ, ವೇರ್ ಶಿ ವಿಸ್ ಬೋರ್ನ್, ಕಂಪ್ಲೀಟ್ ಬಯೋಗ್ರಫಿ ಬರಿಬೇಕಿಲ್ಲಿ. ಈಗ ನೀವು ಬಚೇಂದ್ರಿ ಪಾಲ್ ಅವರನ್ನು ಮೀಟ್ ಮಾಡಿದರೆ ಏನೆಲ್ಲ ಕ್ವಶನ್ ನಿಮ್ಮ ತಲೆಯಲ್ಲಿ ಬರ್ತಿತ್ತು. ಆಗ ನಾನು ಏನು ಮಾಡ್ತಿದ್ದೆ, ಹೌ ಡಿಡ್ ಯು ಗೆಟ್ ದ ಡಿಸೈರ್ ಆಫ್ ಮೌಂಟೇನ್ ಕ್ಲೈಂಬಿಂಗ್, ಹೂ ಈಸ್ ಯುವರ್ ಇನ್ಸ್ಪಿರೇಷನ್, ಹೌ ಡಿಡ್ ಯು ಅಚೀವ್ ಇಟ್, ವಾಟ್ ಈಸ್ ಯುವರ್ ಅಡ್ವೈಸ್ ಟು ಯಂಗ್ಸ್ಟರ್ಸ್. ಸೊ ಇದು ಆನ್ಸರ್. ನೆಕ್ಸ್ಟ್ ಇಲ್ಲಿ SLC ಅಬ್ರಿವೇಟ್ ಮಾಡಬೇಕು. ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, BA ಬ್ಯಾಚುಲರ್ ಆಫ್ ಆರ್ಟ್ಸ್, B.Ed ಬ್ಯಾಚುಲರ್ ಆಫ್ ಎಜುಕೇಷನ್, MSc ಮಾಸ್ಟರ್ ಆಫ್ ಸೈನ್ಸ್, BSc ಬ್ಯಾಚುಲರ್ ಆಫ್ ಸೈನ್ಸ್, M.Ed ಮಾಸ್ಟರ್ ಆಫ್ ಎಜುಕೇಷನ್. ಇಷ್ಟು ನಾನು ಬರ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಏನಿದೆ ಅಂದರೆ ಅವಾರ್ಡ್ ನೇಮನ್ನು ಬರೀಬೇಕು. ಇಂಡಿಯಾದಲ್ಲಿ ಸಿಗುವಂತಹ ಹೈಯೆಸ್ಟ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಅರ್ಜುನ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಗಿವನ್ ಟು ರೆಕಗ್ನೈಸ್ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್. ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡ್ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. 4th highest civilian award in the Republic of India. It is awarded to civilians of India to recognize their distinguished contribution in various spheres of activity. Padma Bhushan, ಪರಮವೀರ್ಸ್, ಭಾರತ ರತ್ನ ಯಾರಿಗೆಲ್ಲ ಕೊಡ್ತಾರೆ ಅಂತ ಕೂಡ ಬರೆದಿದ್ದೇನೆ, ನೋಟ್ ಮಾಡ್ಕೊಳ್ಳಿ. ಸೊ ಇದು ಆನ್ಸರ್. ಪಾಸ್ ಮಾಡಿ ನೋಟ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಪ್ರಾಜೆಕ್ಟ್ ವರ್ಕ್ ಅಂತಹದ್ದೇನಿಲ್ಲ. ಆದಷ್ಟು ಬೇಗ ಈ ವಿಡಿಯೋ ಪೋಯಮಿಂದು ಕೂಡ ಅಪ್ಲೋಡ್ ಮಾಡ್ತೇನೆ. ಸೊ ಮಾಡಿಟ್ಟಿದ್ದೇನೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಪೋಯಮ್. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕ್ವಶನ್ ಆನ್ಸರ್ ಯಾರಿಗೆ ಬೇಕು ಅವರಿಗೆ ಆದಷ್ಟು ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಲಿಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ. ಆದಷ್ಟು ಇದನ್ನು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗ್ತದೆ ಅಲ್ವಾ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.